ನಾನು ಎಲೆಕ್ಷನ್ನಾಗ ನಿಂತ್ಕೋಬೇಕು ಪಂಚಾಯತಿ ಎಲೆಕ್ಷನ್ನು ಅಂತಂದರೆ 5 ವರ್ಷ ಬೇಕು. ಪಂಚಾಯತಿ ಎಲೆಕ್ಷನ್ನಾಗೆ ನಿಂತ್ಕೊಂಡು ನಾನು ಗೆಲ್ಲಬೇಕು ಅಂದರೆ, MLA ಎಲೆಕ್ಷನ್ನಾಗ ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಏನಿಲ್ಲ ಅಂದ್ರೂ 2 ವರ್ಷ ಬೇಕು. ಅಲ್ಲಿ ಗಂಟ ಮನೆಗೆ ಬಂದಿರೋ ನನ್ನ ಗಂಡ ಹಾಗೇನಿ ನನ್ನ ಆ ಸೌತಿ ಕಟ್ಟ ತಡ್ಕೊಳ್ಳೋರು ಯಾರು? ಆ ಪಂಚಾಯತಿ ಎಲೆಕ್ಷನ್ನಾಗ ಇನ್ನೊಂದಕ್ಕಿಂತ ಪಂಚಾಯತಿ ಎಲೆಕ್ಷನ್ನೇ ನಡಿಬೇಕು ಅಂತಂದರೆ ನಾನೇನು ಮಾಡಬೇಕು? ಜಯಕ್ಕೊಂದು ಪಂಚಾಯತಿಗೆ ರಾಜೀನಾಮೆ ಕೊಡಿಸ್ಬೇಕು. ಆವಾಗ ಇನ್ನೊಂದಕ್ಕಿಂತ ಚುನಾವಣೆ ಆಯ್ತದೆ. ಇನ್ನೊಂದಕ್ಕಿಂತ ಚುನಾವಣೆ ಆದರೆ ಗ್ಯಾರಂಟಿ ಇನ್ನೊಂದಕ್ಕಿಂತ ಚುನಾವಣೆನಾಗೆ ನಾನೇ ಗೆಲ್ಲೋದು. ಇನ್ನೊಂದಕ್ಕಿಂತ ಚುನಾವಣೆನಾಗೆ ಫಿಕ್ಸು. ಯಾಕಂದರೆ ಜಯಕ್ಕ ನಿಂತ್ಕೊಳ್ಳಲ್ವಲ್ಲ, ರಾಜೀನಾಮೆ ಕೊಟ್ಬಿಡ್ತಾಳಲ್ಲ, ಅದಕ್ಕೆ ನಾನೇ ನಿಂತ್ಕೊಳ್ಳೋದು. ಈಗ ಜಯಕ್ಕನ್ನೆಲ್ಲ ರಾಜೀನಾಮೆ ಕೊಡಿಸೋದು ಹೆಂಗೆ? ಏನಾರ ಮಾಡಿ ರಾಜೀನಾಮೆ ಕೊಡಿಸ್ಬೇಕೆ? ಸುಮ್ಮನೆ ಇದ್ರೆ ಆಗಕ್ಕಿಲ್ವೇ? ರಾಜೀನಾಮೆ ಕೊಡ್ಸೋಕೆ ಒಂದು ಐಡಿಯಾ ಮಾಡಬೇಕಲ್ಲ. ಯಾವ ಐಡಿಯಾ ವರ್ಕ್ ಆಯ್ತದೆ ರಾಜೀನಾಮೆ ಕೊಡ್ಸೋಕ್ಕೆ? ಯಾವುದನ್ನ ಒಂದು ಚೆನ್ನಾಗಿರೋ ಐಡಿಯಾ ಇದ್ದಿದ್ರೆ ಸಂದಕ್ಕಿರೋದು. ಹೆಂಗನ ಮಾಡಬೇಕೆ? ಅಕ್ಕೋ ಅಕ್ಕ ಹೊಟ್ಟಿಸ್ತಾಯ್ತು ಕಣಕ್ಕ. ಏನು ಯೋಚನೆ ಮಾಡ್ಕೊಂಡು ಇಲ್ಲಿ ನಿಂತ್ಕೊಬಿಟ್ಟಲ್ಲ. 3 ಹೊತ್ತು ಬರೀ ತಿನ್ನೋದು 3 ಹೊತ್ತು ತಿನ್ನೋದು ಬಿಟ್ರೆ ನಿನಗೆ ಬೇರೆ ಏನಾರ ತಲೆನಾಗ ಐಡಿಯಾ ಬರ್ತದೆ ಅಂತ ನಿನಗೆ? ಹಾಂ ನೋಡು, ಈ ಎಲೆಕ್ಷನ್ನಾಗ ನಾನು ಗೆಲ್ಲಬೇಕು ಅಂತಂದರೆ ಜಯಕ್ಕೂ ನಾನಂತೂ ಕೆಳಗಡೆ ಕಿಳಿಸ್ಬಿಟ್ರೆ ಸಾಕಲ್ವೇನ್ಲ? 5 ವರ್ಷ ಕಾಯಿ ಅವಶ್ಯಕತೆನೇ ಇಲ್ವಲ್ಲ ಅಲ್ವೇನ್ಲ? ಆದ್ರೆ ಅದು ಯಾಕೆ ಜಯಕ್ಕ ರಾಜೀನಾಮೆ ಕೊಡ್ತದೆ? ಅವಳು ಯಾಕೆ ರಾಜೀನಾಮೆ ಕೊಡ್ತಾಳೆ? ನಾವು ರಾಜೀನಾಮೆ ಕೊಡಂಗೆ ಮಾಡಬೇಕು ಕಣ್ಲ. ಅಲ್ಲ, ಅದು ಹೆಂಗೆ ಕೊಡಂಗೆ ಮಾಡೋದು? ಆಯ್ತದೆ ಕಣಕ್ಕ, ಆಯ್ತದೆ. ಅಯ್ಯೋ ಒಡಿಸ್ಕೊಂಡು ಹೇಳ್ಬೇಕಾ? ಆಯ್ತದೆ, ಪಕ್ಕ ಪಕ್ಕ ಆಯ್ತದೆ. ಅದನ್ನೇ ನಾನು ಹೇಳಿದ್ದು, ಪಕ್ಕ ಆಯ್ತದೆ. ಏನು ಮಾಡ್ಬೇಕು ಹೇಳು ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಹೇಳ್ತಾನೆ. ಅವಳನ್ನ ಕೆಳಗಡೆ ಕಿಳಿಸ್ಬೇಕು ಅಂದರೆ ನಾವು ಟಾರ್ಚರ್ ಕೊಡ್ಬೇಕಂಡ್ಲ. ರಾತ್ರಿ ಜೋರಾಗಿ ಮಳೆ ಬಂದೈತಲ್ವೇನ್ಲ? ಗುಡಗು ಮಿಂಚು ಸಿಡಿಲು ಸಮೇತ ಮಳೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರಾಗ ಓದಿದ್ದೆ ಕಣಕ್ಕ. ಅಯ್ಯೋ ಕರ್ಮನೆ, ಅಯ್ಯೋ ಹೋಗಿ 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 ನೀನು ಕೇಳ್ತಿರಲ್ಲ. ರಾತ್ರಿ ಗುಡುಗು ಮಿಂಚು ಬಂದಿರೋ ನಿನಗೆ ಗೊತ್ತಿಲ್ವೇಂದ? ನಿನಗೆ ರಾತ್ರಿ ಎಷ್ಟು ಗುಡುಗು ಮಿಂಚು ಸಿಡ್ಲು ಎಲ್ಲ ಬಂದ್ಬಿಡ್ತು, ಕಣ್ಣಾರೆ ನೀನು ನೋಡಿಲ್ವೇಂದ? ನೀನು ಇದೊಳ್ಳೆ ಸಂದ ಕೇಳ್ತೀಗ ನೀನಂತೂ ಮರುವಾದಿ ಬಿಟ್ಟು ನನಗೆ. ಅಯ್ಯೋ ಏನಾರ ಒಂದು ಮಾಡ್ಬೇಕು ಇವಾಗ. ಹೋಗಿ ಹೋಗಿ ನಿಮ್ಮನ್ನು ಹಿಡ್ಕೊಂಡಿದ್ದಕ್ಕೆ ಎಲೆಕ್ಷನ್ನಾಗ ನಾನು ಗೆಲ್ಲಿಲ್ಲ. ನನ್ನ ಮಗ ಹೆಂಗೋ ಇದ್ದ, ಅವನು ಕೈ ಕೊಟ್ಬಿಟ್ಟ. ಇಲ್ಲ ಅಂದಿದ್ರೆ ಪಕ್ಕ ನಾನು ಇದ್ದಿದ್ರೆ ಗೆದ್ಬಿಡ್ತಿದ್ದೆ. ಎಲ್ಲ ಆಟ ಆಡ್ಬಿಟ್ಟು ನನ್ನ ಜೊತೆಗೆ ಸೇರ್ಕೊಂಡು ನಿನ್ನೂ ಸೇರ್ಬಿಟ್ಟೆ ನೀ. ಸರಿ, ಇವಾಗ ಏನು ಮಾಡಬೇಕು ಅಂತ ಹೇಳಕ್ಕ? ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ನಂಗೆ ಪಟ್ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತೀನಿ. ಈಗ ಏನು ಮಾಡೋನಿ? ನಿನ್ಗೆ ಏನು ಮಾಡಬೇಕು ಅಂತ ಅನ್ನಿಸ್ತೈತೆ ಹೇಳು. ಏನು ಮಾಡ್ಬೇಕಂತ ಅನ್ನಿಸ್ತೀರಾ ನೋಡ್ಲಾ? ಈಗೆಲ್ಲ ಮಳೆ ಬಂದಿರೋದಕ್ಕೆ ರೋಡು ಗೀಡು ಎಲ್ಲ ಕಿತ್ತು ಅದ್ರ ಕುಂತಿರ್ತವೆ. ಈಗ ರೋಡು ಪಾಡು ಎಲ್ಲನೂ. ಈಗ ನಾವೇನು ಮಾಡ್ಬೇಕು ಹೇಳು? ಈಗ ಹೋಗಿ ಪಂಚಾಯತಿನಾಗ ಗೆದ್ದಿರೋಳು ಯಾರು? ಈ ಬದ್ರಿ ಸೋಲಿಸ್ಬಿಟ್ಟು ಗೆದ್ದವಳೆ ತಾನೇ ಅವಳು ಮನೆಯಾಳಿ. ಈಗ ಅವಳನ್ನೇ ಹಿಡ್ಕೊಳ್ಳೋಣ ಬಾ. ಊರಿನ ಸಮಸ್ಯೆಗಳನ್ನೆಲ್ಲ ಹಿಡ್ಕೊಬಿಟ್ಟು ಅವಳನ್ನೇ ಹಿಡ್ಕೊಳ್ಳೋಣ. ಓ ಅರ್ಥ ಆಯ್ತು ಕಣಕ್ಕ, ಈಗ ಅರ್ಥ ಆಯ್ತು ನನಗೆ. ನೀನು ಹೇಳಿದ್ದೆಲ್ಲ ಅರ್ಥ ಆಯ್ತು. ಸರಿ, ಹಾಗೇನೆ ನೀನು ಮಾಡೋಣ ಬಿಡು. ಸರಿ, ಹಂಗಾರು ನೋಡಿಲ್ಲ, ಎಲ್ಲೆಲ್ಲಿ ಗುಂಡಿಗುಂತ್ರುಗಳೆಲ್ಲ ಬಿದ್ದವೆ ನೋಡೋಣ ನಡಿ. ಲೋ ಇದು ಕಣ್ಲ, ಇದು ಒಳ್ಳೆ ಜಾಗ ಅಂತ ಹೇಳಿದ್ರೆ ಧಿಕ್ಕಾರ ಜಯಕ್ಕಂಗೆ ಧಿಕ್ಕಾರ. ಈಗ ನೋಡು, ಇದನ್ನು ಸರ್ವ್ ಮಾಡೋ ಗಂಟನೂ ಬುಡ್ಕುಡ್ದು ಹೆಂಗನ ಮಾಡ್ಬಿಟ್ಟು ಸರ್ವ್ ಮಾಡಬೇಕು. ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇದು ಮಾಡಬೇಕು. ನೋಡು ಹೆಂಗೆ ನಿಂತೈತಿ ಅಂತೇಳ್ಬಿಟ್ಟು ಹಿಂಗೆ ಟಾರ್ಚರ್ ಕೊಟ್ಬಿಟ್ರೆ ಪಕ್ಕ ಅಯ್ಯೋ ಈ ಎಲೆಕ್ಷನ್ನು ಬೇಡ ಏನು ಬೇಡ ಅಂತೇಳ್ಬಿಟ್ಟು ಇಳಿದು ಬಿಡ್ತಾಳೆ. ಹ್ಞೂ ಕಣಕ್ಕ, ನೀನು ಹೇಳೋದು ಸರಿನೇನೆ. ಓ ಇವನ್ ಭದ್ರಮ್ಮ ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀಗೆ? ಅಲ್ಲ, ಮಳೆ ಬಿದ್ಬಿಟ್ಟು ಎಲ್ಲರೂ ಹೊಚ್ಚಾಗೋಗ್ಬಿಟ್ಟೈತಲ್ಲ, ಅದಕ್ಕೆ ನೋಡ್ತಿದ್ದೆ. ಗೆದ್ದವಳಲ್ಲ ಪಂಚಾಯತಿ ಸದಸ್ಯೆ ಅಂತ ಹೇಳ್ಬಿಟ್ಟು ಆಗೋಳಲ್ಲ, ಮೆಂಬರ್ ಆಗೋಳಲ್ಲ. ಅವಳು ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತಿಲ್ಲ ಕಣಕ್ಕ. ಏನು ಮಾಡ್ತಾವಳೆ? ನಮ್ಮ ಜನರು ಓಡಾಡೋಕ್ಕೆ ಇಕ್ಕಟ್ಟಾಯ್ತೈತೆ, ಭಾಳ ಇಕ್ಕಟ್ಟಾಯ್ತೈತೆ ನಮ್ಮ ಜನ ಓಡಾಡೋಕ್ಕೆ ಮಾಡೋಕ್ಕೆ. ಇದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಕ್ಕಿಲ್ವೇ? ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಸೋಕ್ಕಾಗಕ್ಕಿಲ್ವೇ ಹೇಳು? ಹೋಗ್ಕಣಮ್ಮ, ಬೊಲ್ಲು ಮಳೆ ಬಂದ್ಬಿಟ್ಟು ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟು ಅಡ್ಡಾಡಕ್ಕೆ ಬೋಲ್ ಕಷ್ಟ ಆಯ್ತದೆ. ನಾವಂತೂ ತಲೆ ಮೇಲೆ ನಾವು ಒದ್ಕೊಂಬಿಟ್ಟು ಹೋಗೋಕ್ಕೇನೆ ಬೋಲ್ ಕಷ್ಟ. ಎಲ್ಲಿ ಜಾರ್ದು ಬುಕ್ಕೊಂಡು ಬಿದ್ದೋಯ್ತೀವಲ್ಲ ಅಂತ ಹೇಳ್ಬಿಟ್ಟು ನಮಗೂ ಹಂಗೆ ಅನ್ನಿಸ್ತದೆ ಕಣಕ್ಕೂ. ಒಂಚೂರು ಮಣ್ಗಿಣ್ಣು ಮಾಡಿಸೋದು ಇಲ್ಲ ರೋಡ್ ಗಿಡ್ ಮಾಡಿಸೋದು ಏನಾರು ವ್ಯವಸ್ಥೆ ಮಾಡಿಸಿದ್ರೆ ನಮಗೂ ಸೊರೈತದೆ. ಏನು ಮಾಡಿಸ್ತಿದ್ದಂಗೆ ಸುಮ್ಕೇನೆ ಇದ್ರೆ ಹೆಂಗೆ ಹೇಳು? ಏನಾರ ಮಾಡಿಸ್ಬೇಕು ಹೇಳಕ್ಕ. ಮಾಡಿಸ್ದು ಮಣ್ಗಿಣ್ಣೇನೋ ಮಾಡ್ಸೋಕ್ಕೆ ಹೇಳ್ಬೇಕು. ನೀವು ನಮ್ಮ ಹತ್ರ ಮಾತಾಡೋದಲ್ಲ, ಪಂಚಾಯತಿ ಮೆಂಬರ್ ತಾಗ ಮಾತಾಡಬೇಕು ಕಣಕ್ಕೋ. ಪಂಚಾಯತಿ ಮೆಂಬರ್ ಮಾತಾಡಬೇಕು. ಮೆಂಬರ್ ಮಾತಾಡಿದ್ರೆ ನೀ ತಾನೇ ಎಲ್ಲ ವರ್ಕೌಟ್ ಆಗೋದು. ನೀವು ಮೆಂಬರ್ ತಾಗ ಮಾತಾಡಬೇಕು. ಧಿಕ್ಕಾರ ಜಯಕ್ಕಂಗೆ ಧಿಕ್ಕಾರ ಅಂತ ಹೇಳ್ಬೇಕು. ಅಂತದ್ರಲ್ಲ ಧಿಕ್ಕಾರವೇ? ಇನ್ನೂ ಸಮಸ್ಯೆನೇ ಹೇಳ್ಕೊಂಡಿಲ್ಲ. ಸಮಸ್ಯೆನೇ ಹೇಳ್ಕೊಳ್ಳೋನಿರು. ಹೇಳ್ಕೊಂಡ್ಮೇಲೆ ಆಮೇಕಿಂದ ಬೇಕಾರೆ ಮಾಡಿಸ್ಲಿಲ್ಲ ಅಂದ್ರೆ ಹಾಕ್ಬೇಕು. ಈಗ ಇನ್ನೂ ಗೆದ್ದು ಬಂದೈತೆ ಹಾಕಕ್ಕಾಯ್ತದ? ನಮ್ಮ ಅಕ್ಕ ಆಗಿದ್ರೆ ಇಷ್ಟೊತ್ತಿಗಾಗಲೇ ಏನಿಯ ಮಾಡಿ ಬಿಸಾಕ್ಬಿಟ್ರದು ಇಷ್ಟೊತ್ತಿಗಾಗಲೇ ಕೆಲಸ. ಏನು ಹೇಳು ಅಜೋ, ಯಾಕಲ್ಲ ಬಿಡು. ಹೋಗಿ ಕರ್ಕೊಂಬಿಟ್ಟು ಬರ್ಬೇಕು. ನೀನೇನಿಯ ಕರ್ಕೊಂಬಿಟ್ಟು ಬಂದು ಸಮಸ್ಯೆನ ಹೇಳ್ಕೊಬೇಕು ನೀನು. ಓ ನೋಡ ನೀರು ಲೋ, ಊರಿನ ಸಮಸ್ಯೆ ಒಂದು ಬಿಡ್ದಿದ್ದಂಗೆ ಹಿಂಗೆ ಮಾಡಿಸಿ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿ ಸರಿಯಾಗಿ ಮಾಡ್ತೀನಿ. ನೋಡ್ತಾ ಇರಲ್ಲ ಈಗ ಜೋರಾಗಿ ಮಾತಾಡು, ಅಕ್ಕಪಕ್ಕದವರೆಲ್ಲ ಕೇಳಿಸ್ಕೊಂಡ್ಲಿ.
ಏನಕ್ಕೋ ಗುಂಡಿನಾಗ ನೀರು ಬಿದ್ಬಿಟ್ಟು ಇಷ್ಟೆಲ್ಲನೂ ಆಗೋಗ್ಬಿಟ್ಟೈತೆ. ನೀನು ಏನೋ ಹೇಳು, ನೀನಿದ್ದಾಗಿತ್ತಲ್ಲ ಊರು ಹಂಗಿಲ್ಲ ಬಿಡು. ನೀನಿದ್ದಾಗ ಏನೋ ಹಿಂಗೆ ಕೊಚ್ಚೆ ಪಚ್ಚೆ ಆಗೋಗ್ಬಿಟ್ಟಿತ್ತು ಅಂದರೆ ಎಷ್ಟು ಪಟ 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 ಅಂತ ಹೇಳ್ಬಿಟ್ಟು ಸರ್ ಮಾಡ್ಬಿಡ್ತಾ ಇದ್ದೆ ಹೇಳು. ಹ್ಞೂ ಕಣಲ್ಲ, ಏನು ಮಾಡೋಣ, ನಮ್ಮ ಜನ ಎಲ್ಲ ನಾನು ನಂಬಲಿಲ್ಲ. ನಾನು ನಂಬ್ದಿದ್ದಂಗೆ ಜಯಕ್ಕೂ ನಂಬಿಟ್ರು ಓಟ್ ಹಾಕ್ಬಿಟ್ರು. ಇವತ್ತು ಎಲ್ಲರೂ ಅನುಭವಿಸ್ತಾವ್ರೆ ನೋಡಿಲಿ ಹೆಂಗೆ ನೀರು ನಿಂತ್ಬಿಟ್ಟು ಏನಾಗವೆ ಅಂತ ಕೇಳ್ಬಿಟ್ಟು. ಎಲ್ಲನೂ ಬೇಜಾರಾಯ್ತದೆ. ನಾನಾಗಿದ್ರೆ ಹಿಂಗೆ ಬಿಡ್ತಿರಲ್ಲ ಬಿಡು. ನಮಗೂ ಸಾಕಾಗೋಗ್ಬಿಟ್ಟೈತೆ ಕಣಕ್ಕೆ. ನೋಡಿ ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡಕ್ಕೂ ಆಗಕ್ಕಿಲ್ಲ ನೋಡು. ನೀವು ಸುಮ್ಮನೆ ಇರಬಾರ್ದು. ಜಯಕ್ಕ ಬತ್ತಳಲ್ಲ, ಕರ್ಕೊಂಬಿಟ್ಟು ಬರೋಕೆ ಹೋಗವಳೆ ಅಜ್ಜಿ. ಬಂದಾಗ ನೀವು ದಬಾಯಿಸಿ ಕೇಳಬೇಕು. ನಮ್ಮ ಮುದ್ಕೇರು ಹಿಂಗೆಲ್ಲ ರೋಡ್ಗಳು ನೆಟ್ಟಿಗೆ ಮಾಡಿಸ್ತಿಲ್ಲ ಅಂದರೆ ಹೆಂಗೆ? ರೋಡ್ ಗೀಡ್ ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ರೋಡ್ ಗೀಡ್ ಏನಾರ ಮಾಡಿಸ್ಬೇಕಲ್ವ ನೀವು ಅಂತ ಹೇಳ್ಬಿಟ್ಟು ಒಂಚೂರು ಕೇಳ್ಕೊಬೇಕು. ನೀವು ಕೇಳ್ಕೊಂಡಿದ್ದಂಗೆ ಬಿಟ್ರೆ ಹಿಂಗೇನು ಆಗೋದು. ಕೇಳ್ಕೊಬೇಕು ತಾನೆ ನೀವು, ಹಿಂಗೆ ಅಂತ ಹೇಳ್ಬಿಟ್ಟು. ಏನಕ್ಕ ಅಲ್ಲಿಂದ ಕೂತ್ಕೊಂಡು ಬಂದ್ಬಿಟ್ಟೆ? ನೀನು ಏನು ಹೇಳ್ದಕ್ಕ? ನಮ್ಮ ಸಮಸ್ಯೆಗಳನ್ನೆಲ್ಲ ನೀನು ಬಗೆನೇ ಹೊರಿಸ್ತಿಲ್ಲ. ಎಲೆಕ್ಷನ್ ನೀನು ಗೆದ್ರೂ ನಮ್ಮ ಇದ್ರಾಗ ನಮ್ಮ ಓಣಿನಾಗೆ ನೋಡ್ದೇನು ನೀರು ನಿಂತ್ಕೊಂಡು ಮಳೆ ಬಂದ್ಬಿಟ್ಟು ನೀರು ನಿಂತ್ಕೊಂಡು ಹೆಂಗಾಗೈತೆ ನಮ್ಮ ಓಣಿನಾಗೆ ಅಂತ ಹೇಳ್ಬಿಟ್ಟು. ನೀನು ಅದ್ರ ಬಗ್ಗೆ ನೀನು ಗಮನನೇ ಹೊರಿಸ್ಲಿಲ್ಲ ತಗ. ನೀನಂತೂ ಒಸಿನ ಗಮನ ಹರಿಸ್ದ ನೀನು. ನೋಡ್ಬಾಯ್ಲಿ ಹೆಂಗೆ ಆಗೋಗ್ಬಿಟ್ಟೈತೆ ನಮ್ದು ಅಂತ ಹೇಳ್ಬಿಟ್ಟು. ಎಲೆಕ್ಷನ್ನಾಗ ಭರವಸೆ ಕೊಟ್ಟೆ ಸಮಸ್ಯೆಗಳು ಹೇಳಿ ಪರಿಹಾರ ಮಾಡ್ತೀವಿ, ಸಮಸ್ಯೆಗಳು ಹೇಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ಸಮಸ್ಯೆಗಳು ಹೇಳಿದ್ರು ನೀವೇನು ಪರಿಹಾರ ಮಾಡಂಗೆ ಕಾಣೆ. ಯೋನ್ ಸಮಸ್ಯೆನಕ್ಕ? ಇನ್ನು ಈಗ ತಾನೇ ಅಧಿಕಾರ ಸ್ವೀಕಾರ ಮಾಡಿವ್ನಿ, ಯೋನಾರ ಮಾಡ್ತೀನಿರು. ಇಲ್ಲ ನೀನು ಬಾ ನೀನು ಏಳು ಅದೇನು ಮಾಡಿಸ್ಬೇಕು ಅಂತ ಏಳು ಮಾಡಿಸ್ತೀನಿ. ಸರಿ ನೀನು ಬಾರಕ್ಕ, ಫಸ್ಟ್ ತೋರಿಸ್ತೀನಿ. ನೀವು ಬಂದಾಗ ದಬಾಯಿಸ್ಬೇಕು, ನೀವು ಬಂದು ಕೇಳಬೇಕು. ನೀವು ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರೆ ತಾನೇ. ಈಗ ನಾನಾಗಿರೋ ನನ್ನ ಸ್ವಂತ ದುಡ್ಡಾಗೇನೇ ಮಾಡಿಸ್ಬಿಡ್ತಾ ಇದ್ದೆ ಗೊತ್ತೇನು? ಸರ್ಕಾರದ ದುಡ್ಡು ಬರೋ ಗಂಟೆ ಏನು ಕಾಯ್ತಿದ್ನ? ನನ್ನ ದುಡ್ಡು ಹಾಕಿ ಎಲ್ಲ ರೋಡ್ ಗೀಡ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಡ್ತಾ ಇದ್ದೆ ನೋಡು. ನೀಟಾಗೆ ರೋಡ್ ಗೀಡ್ ಎಲ್ಲ ಮಾಡಿಸ್ಕೊಡು ಅಂತ ಕೇಳು. ಇಲ್ಲ ಅಂದರೆ ನೀವು ಹಿಂಗೆ ಅಣಗಾಡ್ಬೇಕಾಯ್ತದೆ. ಮಳೆಗಾಲ ಶುರುವಾಯ್ತಿನ ವರ್ಷ ಕಾಲ ನೀವು ಹಿಂಗೆ ಇರಬೇಕಾಯ್ತದೆ ನೋಡು. ನೀರಾಗೆ ನೆನೆಯ. ಹೇಳಕ್ಕ ನೋಡ್ರಾ ಹೆಂಗಾಗೈತೆ ನಮ್ಮ ರೋಡ್ ಗೀಡ್ ಎಲ್ಲನೂ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ರೋಡ್ ಎಲ್ಲ ನೀರು ನಿಂತ್ಬಿಟ್ಟು ಕೊಚ್ಚೆ ನಿಂತ್ಬಿಟ್ಟು ಹೆಂಗೆ ಆಗೋಗ್ಬಿಟ್ಟೈತೆ ಅಂತ. ನಾವು ಹೆಂಗಿರ್ಬೇಕು ಹೇಳಿ? ಇಂಥ ಕೊಚ್ಚೆನಾಗೆ ಇಂಥ ಇದ್ರಾಗೆ ಹೆಂಗಿರ್ಬೇಕು ನಾವು? ನೀನೇ ಯೋಚನೆ ಮಾಡ್ಬಿಟ್ಟು ನೀನೇ ಹೇಳು. ಇರೋಕ್ಕಾಯ್ತದೆ ನಮ್ಮ ಕೈಲಿ ಕೊಚ್ಚೆನಾಗೆ? ನೀರು ಹೆಂಗೆ ಹೊತ್ಕೊಂಡು ಹೋಗೋಕ್ಕಾಯ್ತದೆ ಹೇಳು? ಛೇ ನಾನು ಮೆಂಬರ್ ಮಾಡ್ಬಿಟ್ಟಿದ್ರೆ ನಾನು ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಾ ಇದ್ದೆ. ಗಿಂಬರ್ ಮಾಡ್ಬಿಟ್ಟಿದ್ರೆ ನಾನಂತೂ ಗಿಂಬರ್ ಆಗಿದ್ದಿದ್ರೆ ನಾನು ಸ್ವಂತ ಖರ್ಚು ಹಾಕ್ಬಿಟ್ಟೆ ಏನೇ ಮಾಡಿಸ್ಬಿಡ್ತಿದ್ನಲ್ಲ ನಾನು. ನೀನೇ ಸ್ವಂತ ಖರ್ಚು ಹಾಕ್ಬಿಟ್ಟು ಮಾಡಿಸ್ಬಿಟ್ಟಿದ್ದೆ ಎಲ್ಲನೂ. ನಾನು ಆಗಿದ್ದಿದ್ರೆ ಮಾಡಿಸ್ತಿದ್ದೆ. ನಾನು ಆಗಿಲ್ಲ, ನಾನು ಮಾಡ್ಸಕ್ಕಿಲ್ಲ ಅಷ್ಟೇನಿಯ. ನಮ್ಮ ಜನ ಎಲ್ಲನೂ ನಿಮ್ಕೊಂಡು ನಿನಗೆ ಓಟ್ ಹಾಕಿರೋದು, ನನಗೆ ಓಟ್ ಹಾಕಿಲ್ಲ. ಕೇಳ್ರಿ. ಹಿಂಗೆಲ್ಲನೂ ರೋಡ್ ಪಾಡುಗಳು ಮಡಿಕೊಳಕ್ಕಾಯ್ತದೆ? ನಾನು ರೋಡ್ ಸರ್ ಮಾಡಿಸ್ತೀನಿ, ನಾನು ನೀರು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ಬಿಟ್ಲು ಎಲ್ಲ ಗಂಟನೂ. ಈಗ ನೋಡು ಹೆಂಗೆ ದೌಲತ್ ಮಾಡ್ತಾವಳೆ. ಎಲ್ಲ ಈ ಬೊದ್ರಿಯಿಂದ ನಿನಗೆ ಹಿಂಗೆಲ್ಲ ಆಗಿರೋದು ಅಂತ ಅನ್ನಿಸ್ತದೆ. ಈ ಮನೆಯಾಳು ಬೊದ್ರಿ ಹಿಂಗೆಲ್ಲನೂ ಮಾಡ್ಬೋದೇ ಹೇಳು? ಮನೆಯಾಳಿ ಬೊದ್ರಿ ನೆನೆಯ ಹೇಳು. ಈಗ ಏನು ಮಾಡಲಿ? ಸಮಸ್ಯೆ ಪರಿಹಾರ ಮಾಡಬೇಕು. ನಾನು ಕಾಸಾಗಿ ಎಲ್ಲಿಂದ ಮಾಡಿಸ್ಲಿ ಶಿವ? ನಾನು ಪಂಚಾಯತಿನಾಗ ಮಾತಾಡ್ಬಿಟ್ಟು ರೋಡ್ ಸೋರ್ ಮಾಡ್ಸೋಕ್ಕೆ ಅಂತ ಕಾಸು ಆ್ಯಕ್ಷನ್ ಮಾಡಿಸ್ಕೋಬೇಕು ಅಷ್ಟೇ ನೀನು. ನಮ್ಮ ಯಜಮಾನಪ್ಪಂಗೆ ಹೋಗಿ ಹೇಳ್ತೀನಿ. ಏನು ಬೇಕು ಮಕ್ಕ ನೋಡ್ತೀರೀಗ? ಯಾಕೆ ರೋಡ್ ಸರ್ ಮಾಡ್ಸೋಕ್ಕಾಗಕ್ಕಿಲ್ವೇ ನಿನಗೆ? ಮಕ್ಕ ನೋಡ್ಬೇಕೇನು ನೀನು? ರೋಡ್ ಸರ್ ಮಾಡಿಸು ಫಸ್ಟು. ನೀಟಾಗಿ ಸರ್ ಮಾಡಿಸು. ಎಲ್ಲ ಸೊರ್ ಮಾಡಿಸಿದ್ರೆ ತಾನೇ ಗೊತ್ತಾಗೋದು ಎಲ್ಲನೂ. ನೀಟಾಗಿ ಸೊರ್ ಮಾಡಿಸು ಫಸ್ಟು. ಸೊರ್ ಮಾಡಿಸ್ದಂಗೆ ಎಲ್ಲನೂ ಸೊರ್ ಹೋಯ್ತದೆ ನೋಡು. ನೀಟಾಗಿ ನಿಂದು ಕಾಸೆ ಹಾಕ್ಬಿಟ್ಟು ಸೊರ್ ಮಾಡಿಸು. ಊರಾಗೆ ಎಷ್ಟು ಸಮಸ್ಯೆಗಳವೆ. ನೀನು ನಿನ್ನ ಸಸಿಗಳು ಮಾತ್ರ ಆರಾಮಾಗಿ ನೆಮ್ಮದಿಯಾಗಿದ್ದೀರಮ್ಮ ನೀವೆಲ್ಲರೂ. ನಾವು ಮಾತ್ರ ಎಲ್ಲ ಹಿಂಗೆ ಕಷ್ಟ ಅನ್ಭವಿಸ್ಕೊಂಡು ನಾವು ಹಿಂಗಿರ್ಬೇಕು ರೋಡ್ ಗೀಡ್ ಅಂತ ಎಲ್ಲ ಹೇಳ್ಬಿಟ್ಟು. ಅಕ್ಕ ಬಿಡ್ಬೇಡ್ರಿ, ಮಾಡಿಸ್ಕೊಳ್ಳೋಗಂಟ ಬಿಡಬೇಡಿ. ಮಾಡಿಸೇಕ ಮಾಡಿಸು. ಇದೊಂದು ರೋಡ್ ಎಲ್ಲನೂ ಸೋರ್ ಮಾಡಿಸು. ಆಕ ನಾವೆಲ್ಲ ನಡ್ದಾಡಕ್ಕಾಯ್ತದ ವಯಸ್ಸಾಗಿರೋರು ನಾವು. ನಿಮ್ಮ ಮನೆ ಮುಂದೆ ಎಂಥ ಸಂದಾಗೆ ರೋಡ್ ಹಾಕ್ಸ್ಕೊಂಡಿದ್ದೀರಾ? ನಮ್ಮದು ನೋಡಿದ್ರೆ ರೋಡ್ ಹೆಂಗೈತೆ ಈ ಓಣಿನಾಗೆ ಅಂತ ಹೇಳ್ಬಿಟ್ಟು. ಮೊನ್ನೆ ಮಳೆ ಬಂದಿದ್ದು ನೀರು ಇನ್ನೂ ಹೋಗಿಲ್ಲ. ಇನ್ನು ನಮ್ಮ ಗಾಡಿ ಓಡಾಡೋಕ್ಕಾಗಿಲ್ಲ, ನಡ್ಕೊಂಡಂತೂ ಓಡಾಡೋಕ್ಕಾಗಿಲ್ಲ. ಸುತ್ತ ಹಾಕೊಂಡು ನಡ್ಕೊಂಬಿಟ್ಟು ಬರಬೇಕು. ಎಲೆಕ್ಷನಾಗ ಗೆಲ್ಸಿಲ್ವೇನಕ ಏನೋ ಒಂದು ಮಾಡ್ಬಿಟ್ಟು ರೋಡ್ ಒಂದು ಮಣ್ಣು ಗಿಣ್ಣು ಹಾಕ್ಸ್ಬಿಟ್ಟು ಏನೋ ಮಾಡಿಸ್ಬಿಟ್ಟು ಸೋರ್ ಮಾಡಿಸ್ಬಿಟ್ಟು ಕಣಕೋ. ಇವ ಮೇಲೆ ಸರ್ ಮಾಡಿಸ್ತಾಳ ಬಾ. ಸುಮ್ಕೇನಿ ಎಲೆಕ್ಷನ್ ಗೆಲ್ಲಕ್ಕೆ ನಾಟಕ ಆಡ್ರೋದು ಅಷ್ಟೇ ನೀಯ. ಲೈ ಮುಚ್ಕೊಂಡು ನಿಂತ್ಕೊಳ್ಳ. ನಿಮ್ಮ ಅಕ್ಕ 15 ವರ್ಷ ಎಲೆಕ್ಷನ್ನಾಗ ಗೆದ್ಬಿಟ್ಟು ಏನು ಕಿತ್ತೋಗ್ಬೇಕಲ್ಲ? ಇವಾಗಾಗಿರೋ ಸಮಸ್ಯೆನ ರೋಡಿನ ಸಮಸ್ಯೆ 15 ವರ್ಷದ ಹಿಂದೆ ಆಗಿರೋ ಸಮಸ್ಯೆ ಎಲ್ಲಂದ್ರೆ ಏನು? ಇವಾಗ ನಾನು ಎಲೆಕ್ಷನ್ನಾಗ ಗೆದ್ದಿನ್ನು 3-4 ದಿನ ಆಗಿಲ್ಲ, ಇವಾಗ ಸಮಸ್ಯೆ ಉಟ್ಕೊಬಿಟ್ಟೈತಾ? ಇಷ್ಟು ದಿನ ಏನಾರೇ ಮಾಡ್ತಾ ಇದ್ಲು ಈ ಬುದ್ರಿ? ಏನು ಈ ವರ್ಷ ನಾನು ಗೆದ್ದಿದ್ದೆ ಎಲೆಕ್ಷನ್ನಾಗೆ? ನಾನು ಗೆದ್ದಿದ್ದೀನಿ ನಂಗೆ ಮಾತಾಡೋದು ನೋಡಿ ಇವನು. ಓಹೋ ಕಿರಿಕ್ ನನ್ನ ಮಗ. ಏಯ್ ನಿಂತ್ಕೊಳ್ಳ ಸುಮ್ಕೆನೆ. ನಂಗೆ ರೋಡ್ ಸರ್ ಮಾಡ್ಸೋದು ಗೊತ್ತು, ನಮ್ಮ ಊರ್ನ ಉದ್ಧಾರ ಮಾಡೋದು ಗೊತ್ತು. ಇಷ್ಟು ದಿನ ನಿಮ್ಮಕ್ಕೇನು ಕಿಸು ದೊಬ್ಬಾಕವಳೆ ಅಂತ ತೋರಿಸು. ಈ ವರ್ಷ ಇನ್ನು ವಾರ ತನಕನೂ ನಿಮ್ಮ ಅಕ್ಕ ನೆನೆ ಆಗಿದ್ಲಲ್ಲ, ವಾರ ತನಕನೂ ಸದಸ್ಯ ಆಗಿದ್ಲಲ್ಲ ಪಂಚಾಯತಿನಾಗೆ, ಅವಾಗ ಸರ್ ಮಾಡಿಸ್ಬೋದಿತ್ತಲ್ವೇ ಎಲ್ಲ ರೋಡ್ ಎಲ್ಲನೂ? ಮತ್ತು ಯಾಕೆ ಸರ್ ಮಾಡಿಸ್ತಿಲ್ಲ ರೋಡ್ ಎಲ್ಲನೂ? ಈಗ ನಾನು ಗೆದ್ದಿದ್ದೀನಿ ಅಂತ ನನ್ನ ತಲೆ ಮೇಲೆ ಕೊಡ್ತಾ ಇದ್ದೀರಾ? ಹಿಂದಿನ ಇದ್ರಾಗೆ ಏನೇನು ಮಾಡಿಸೋಳೆ ತೋರಿಸ್ಲಿ ಹೇಳು ಬಂದ್ಬಿಟ್ಟು. ಹಿಂದೆ 15 ವರ್ಷದಿಂದ ಏನು ಕಿಸು ದೊಬ್ಬಾಕವಳೆ ನಿಮ್ಮ ಅಕ್ಕ? ಏನಕ್ಕ ನಾನು ಮಾಡಿಸ್ಕೊಡಕ್ಕಿಲ್ಲ ಅಂತ ಏನಾರ ಹೇಳಿದ್ನೆ ನಿಮಗೆ? ನಾನು ಮಾಡಿಸ್ಕೊಡ್ತೀನಿ ಅಂತ ತಾನೇ ಹೇಳಿದ್ದು ನಿಮಗೆ. 15 ವರ್ಷ ಗೆಲ್ಸಿದಿರಲ್ಲ, ಅವಳು ಎಷ್ಟು ರೋಡ್ ರೆಡಿ ಮಾಡಿಸವಳೆ, ಎಷ್ಟು ಕ್ಲೀನ್ ಮಾಡಿಸವಳೆ ಕೇಳ್ರಿ ಅವಳನ್ನ. ಅದೇ ಬುದ್ರಮ್ಮ, ನೀನು 15 ವರ್ಷ ಗೆದ್ದಿದ್ದಲ್ಲ, ನೀನೇ ರೋಡ್ ಸರ್ ಮಾಡಿಸ್ಬೋದಿತ್ತಲ್ಲ. ನೀನು ಮಾತ್ರ ರೋಡ್ ಸರ್ ಮಾಡಿಸ್ತಿದ್ದಂಗೆ ಇದೇನಿದು? ಅವಕ್ಕ ಮಾತು ಕೊಟ್ಟೈತಲ್ಲ ಸರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸರ್ ಮಾಡಿಸ್ತದೆ. ಇವಾಗ ನೀನು ಯಾಕೆ ಹಿಂಗೆ ಇದು ಮಾಡ್ತಿದ್ದೀಗ ನೀನು? ನನಗಂತೂ ಅರ್ಥ ಆಯ್ತಿಲ್ಲ. 15 ವರ್ಷ ನೀನು ತಾಯಿ ಯಾವ ರೋಡ್ ಸರ್ ಮಾಡಿಸಿದ್ಯಾ ಕಣವ ನೀನಂತೂ?
ಯಾವುದು ಸರ್ ಮಾಡಿಸಿಲ್ಲ ಏನು ಮಾಡಿಸಿಲ್ಲ ನೀನಂತೂ ನೀನು ಮಾಡಿಸಿದ್ರೆ ಇಷ್ಟೊತ್ತಿಗೆ ಎಲ್ಲ ಯಾಕೆ ಗುಂಡಿ ಬಿದ್ದಿರೋದು ಹೇಳು ಅವಕ್ಕ ಹೇಳಿದ್ ನಿಜನೇ ನೀ ಇನ್ನೂ ಬಂದು 15 ದಿನನೂ ಆಗಿಲ್ಲ ಇನ್ನೂ ಪಂಚಾಯತಿ ಒಳಗಡೆ ಕಾಲಿಕ್ಕಿಲ್ಲ ಯೋಸ್ ಕೆಲಸ ಐತಿ ಹೇಳು ಎಲ್ಲ ಮಳ್ಳಿ ನನ್ನ ಬುಡಕ್ಕೆ ಬಂದ್ಬಿಟ್ಲಲ್ಲ ಈ ಮಳ್ಳಿ ನನ್ನ ಬುಡಕ್ಕೆ ತನಕನವೇ ತಂದುಬಿಟ್ಲು ಕಂತ್ರಿ ಬಡ್ಡಿ ಥೂ ಹೆಂಗನ ಮಾಡಿ ಇಳಿಸ್ಬೇಕು ಇವಳನ್ನ ಅಂದರೆ ಆಯ್ತಾನೆ ಇಲ್ವೇ ನಾನು ಮಾಡಿಸಿದ್ದೀನಿ ಮಾಡಿಸಿದ್ಮೇಲೆ ಎಲ್ಲ ರೋಡ್ ಕಿತ್ತೋಗೈತೆ ಈ ಜಯಕ್ಕೆ ಇವಾಗ ಮಾಡಿಸ್ಬೇಕು ಅಷ್ಟೇ ಧಿಕ್ಕಾರ ಜಯಕ್ಕಂಗೆ ಧಿಕ್ಕಾರ. ದಾವಮ್ಮಂಗೆ ಧಿಕ್ಕಾರ ಹಾಕಿ ನೀವು ನನ್ನ ಗೆಲ್ಸ್ ನೋಡ್ಬೇಕಿತ್ತು ನೀವು ಅವಾಗ ನಾನು ಏನೋ ಮಾಡ್ತಿದ್ದೆ 15 ವರ್ಷದಿಂದ ಮಾಡಿರೋದೇ ಬೇಡ ಈ ಬೇರೆ ಇವಾಗ ಮಾಡೋದೇ ಬೇರೆ ಅವಾಗ ಏನೂ ಸ್ಯಾಂಕ್ಷನ್ ಆಗಿರಲಿಲ್ಲ ಅವಾಗ ಮಾಡಿಸಿಲ್ಲ ನಾನು ಈಗ ಮಾಡಿಸ್ತಿದ್ನಪ್ಪ ನಾನು ಏನನ್ರಿ ಅಲ್ವೇನ್ಲ ತಮ್ಮ ಹೂ ಕಣಕ್ಕ. ಪಂಚಾಯತಿ ಒಳಗಡೆ ಫಸ್ಟ್ ಹೋಯ್ತೀನಿ ಪಂಚಾಯತಿ ಒಳಗಡೆ ಹೋಗ್ಬಿಟ್ಟು ಏನೇನೈತೆ ಎಲ್ಲ ಮಾತಾಡ್ಬಿಟ್ಟು ಪಂಚಾಯತಿ ಒಳಗಡೆ ಆನಕ್ಕಿಂತ ಮಾತಾಡ್ತೀನಿ ಅಲ್ಲಿ ಗಂಟೇನು ಮಾತಾಡಕ್ಕಿಲ್ಲ ನನಗೆ ಗೊತ್ತು ಸರ್ ಮಾಡ್ಸೋದು ನೀನು ಪಾಡೋ ನೀನು ಬಾಯಿ ಮುಚ್ಕೊಂಡಿರು ಅಕ್ಕ ನಾನು ಹೇಳ್ತಿದ್ದೀನಿ ಇದನ್ನೆಲ್ಲ ಸಮಸ್ಯೆನ ನಾನು ಬಗೆಹರಿಸ್ಕೊಡ್ತೀನಿ ಕಣಕ್ಕ ಇಷ್ಟು ಭರವಸೆ ಕೊಟ್ಟಲ್ಲಕ್ಕ ಸಾಕು ಸರ್ ಮಾಡಿಸ್ಕೊಡು ನಮ್ಮ ಕಷ್ಟ ನಾವು ಹೇಳ್ಕೊಂಡಿದ್ದೀವಿ ಅಷ್ಟೇ ನೀನಿಯ ನಾವು ಹಿಂಗೆ ಐತೆ ಕಣಕ್ಕ ನಮ್ಮ ರೋಡು ಅಂತ ಹೇಳ್ಬಿಟ್ಟು ನೀವೇ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದು ಕೇಳ್ಕೊಂಡಿದ್ದೀವಿ ಅಷ್ಟೇ ನೀನಿಯ ಅಷ್ಟು ಬಿಟ್ಟರೆ ನಮ್ದು ಏನೂ ಇಲ್ಲ ಸರ್ ಮಾಡಿಸ್ಕೊಡಕ್ಕ ಸಾಕು ಆಯಿತು ನಾನೆಲ್ಲ ಸರ್ ಮಾಡಿಸ್ಕೊಡ್ತೀನಿ ಮೊದಲು ಹೋಗೋದೇನೋ ದುಬೈಯ ಗಿಬೈನಾಗೋ ಏನೋ ಕ್ಯಾಮೆ ಮಾಡ್ತಿದ್ದೇನೋ ಮೊದ್ಲಲ್ಲಿ ಕ್ಯಾಮೆ ಮಾಡೋದು ಬಿಟ್ಬಿಟ್ಟಿಲಿ ಬಂದ್ಬಿಟ್ಟಿಲ್ಲಿ ನಿಂತ್ಕೊಂಡು ಊರು ಸಬರಿಗೆ ನಿಂತವನಿ ನಿಮ್ಮೂರು ಸಬರಿ ನೋಡ್ಕೊ ಹೋಗಲೇ ನಮ್ಮೂರು ಸಬರಿಗೆ ಯಾಕೆ ಬಂದಿದ್ದೀಗ ನಮ್ಮೂರು ಜನ ಇಲ್ವೇ ನಮ್ಮ ಕೇಳಕ್ಕೂ ಬಿಡೋಕ್ಕೂ ನಮ್ಮೂರು ಜನ ಅವ್ರು ನಮ್ಮ ತಾಗೆ ಏನಿ ಅವ್ರೆ ಏನು ಎತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೊದಲು ನೀನು ನೋಡ್ಕೊ ಹೋಗು ನಿಂದು ಸಬರಿಯ ನೀನು ಬಂದ್ಬಿಟ್ಟ ಇಲ್ಲಿ ಅಲ್ಲಾಡಿಸ್ಕೊಂಡು ಕೇಳಕ್ಕೆ ಥೂ ಬಾಕ ಸರ್ ಮಾಡಿಸ್ತೀನಿ ಅಂತ ಹೇಳೈತಲ್ಲ ನೀವು ಒಂದ್ಸಲ ಮಾತು ಕೊಟ್ಮೇಲೆ ಸರ್ ಮಾಡಿಸ್ತದ ಬಾ ಇದೇನಕ್ಕ ಟಾರ್ಚರ್ ಕೊಡ್ಬಿಟ್ಟು ಕೆಳಗಡೆ ಕೀಳ್ಸನಿ ಅಂತಂದರೆ ಆಯ್ತಾನೆ ಇಲ್ವಲ್ಲಕ್ಕ ಹೆಂಗೆ ಆಗೋಗ್ಬಿಡ್ತು ಎಲ್ಲನೂ ಟಾರ್ಚರ್ ಇನ್ನೂ ಜಾಸ್ತಿ ಟಾರ್ಚರ್ ಕೊಟ್ಬಿಟ್ಟು ಇಳ್ಸನಿ ಅಂದ್ಕೊಂಡು ಟಾರ್ಚರ್ ಆಗ್ಲಿದ್ದಂಗೆ ಹೆಂಗೆ ಆಗೋಗ್ಬಿಡ್ತು ನೋಡು ಬೇಜಾರಾಯ್ತಾಯ್ತು ನನಗಂತೂ ಹೋಗ್ಲಿ ಬಾ ಬೇರೆ ಏನಾರ ಟಾರ್ಚರ್ ಹುಡಿಕೊಳ್ಳೋಣ ಕಣಲ್ಲ ನಡಿಲ್ಲ ಇವಳು ಇದಕ್ಕೆಲ್ಲ ಬಗ್ಗಂಗೆ ಕಾಣಿ ಬೇರೆ ಏನಕ್ಕಾದ್ರೂ ತೊಗ್ಲಾಕ್ಬೇಕು ಏನಕ್ಕೆ ತೊಗ್ಲಾಕ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ನೋಡನ್ ಬಾ ಇದೆಲ್ಲ ಈ ಬದ್ರಿ ದಪ್ಪಿಲ್ಲಾನು ನಾನು ಟಾರ್ಚರ್ ಕೊಡೋಕೆ ಶುರು ಮಾಡ್ಕೊಂಡವಳೆ ಮಾಡು ವಿರೋಧ ಪಕ್ಷದ ನಾಯಕಿ ಆಗೋಗ್ಬಿಟ್ಟವಳು ಇವಾಗ ನಾನು ಇರೋದು ಪಕ್ಷಕ್ಕೆ ನೋಡೋಣ ಇದನ್ನೆಲ್ಲ ಶುರು ಮಾಡಿ ಸಾಮೇಕಿಂದ ಮಾತಾಡ್ತೀನಿ ಏನರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹೆಂಗೆ ಗೊತ್ತಾಯ್ತು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ